ಬೋವಿ ನಿಗಮದಲ್ಲಿ ಮಧ್ಯವರ್ತಿಗಳ ನಿಗ್ರಹಕ್ಕೆ ಕ್ರಮ. ರಾಮಪ್ಪ. ಮುಖಂಡರು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನು ಪ್ರೋತ್ಸಾಹಿಸದೆ ನೇರವಾಗಿ ಇಲಾಖೆಯನ್ನು ಸಂಪರ್ಕ ಮಾಡುವ ಮೂಲಕ ಸರ್ಕಾರದ ಸೌಲಭ್ಯಗಳನ್ನು ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಬೇಕೆಂದು ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ರಾಮಪ್ಪ ಹೇಳಿದರು. ಜಿಲ್ಲಾಡಳಿತದ ಭವನದಲ್ಲಿ ಬೋವಿ ಜನಾಂಗದ ಮುಖಂಡರ ಜೊತೆ ನಡೆಸಿದ ಸಭೆಯಲ್ಲಿ ಮಾತನಾಡಿ, ಸರ್ಕಾರಿ ಸವಲತ್ತುಗಳನ್ನು ಜನರಿಗೆ ತಲುಪಿಸುವ ಸೇವಕನಾಗಿರುವ ನಾನು ಕೋಲಾರದಿಂದಲೇ ರಾಜ್ಯ ಪ್ರವಾಸ ಆರಂಭ ಮಾಡಿದ್ದು, ಶೋಷಿತರಿಗೆ ಅವಕಾಶ ಸಿಕ್ಕಾಗ ಮಾತ್ರ ನಿಗಮದ ಯೋಜನೆಗಳ ಸಾರ್ಥಕತೆ ಸಿಕ್ಕುತ್ತದೆ ಎಂದರಲ್ಲದೆ, ಭೂ ಒಡೆತನದ ನೇರ ಸಾಲ ಯೋಜನೆಗಳನ್ನು ಫಲಾನುಭವಿಗಳಿಗೆ ಒದಗಿಸಲು ಮುಖಂಡರು ಶ್ರಮಿಸಬೇಕೆಂದು ನುಡಿದರು. ಮುಳಬಾಗಿಲು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿವಿ ಗೋಪಾಲ್ ಮಾತನಾಡಿ, ಬೋವಿ ಅಭಿವೃದ್ಧಿ ನಿಗಮದಲ್ಲಿ ತಾಲೂಕು ವಿಸ್ತರಣಾಧಿಕಾರಿಗಳನ್ನು ನೇಮಕ ಮಾಡಬೇಕು. ಸವಲತ್ತುಗಳ ಸಂಖ್ಯೆ ಸಹ ತೀರಾ ಕಡಿಮೆ ಇದ್ದು ಟಾರ್ಗೆಟ್ ಹೆಚ್ಚಿಸಬೇಕು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಏಜೆನ್ಸಿಯವರು ಫಲಾನುಭವಿಗಳಿಂದ ತಲಾ 30,000 ರು ವಸೂಲಿ ಮಾಡುತ್ತಿದ್ದು, ಬ್ಯಾಂಕ್ಗಳವರು ಕ್ಲೇಮ್ ಫಾರಂ ಕೊಡಲು 1 ರಿಂದ 2 ವರ್ಷ ತೆಗೆದುಕೊಂಡು ನಿದರ್ಶನಗಳಿವೆ. ಸಾಂಪ್ರದಾಯಿಕ ಕಲ್ಲುಕುಟಿಕರು ಕೆಲಸ ಮುಂದುವರೆಸಲು ಬಂಡೆ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಮಾತನಾಡಿ, ಬ್ಯಾಂಕಿಂಗ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕ್ಲೈಮ್ ಫಾರಂ ತ್ವರಿತಗತಿಯಲ್ಲಿ ಫಲಾನುಭವಿಗಳಿಗೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ. ಬೋವಿ ಜನಾಂಗಕ್ಕೆ ಟಾರ್ಗೆಟ್ ಹೆಚ್ಚಿಸಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಮಧ್ಯವರ್ತಿಗಳಿಗೆ ಕಡಿವಾಣ ಹಾಕಲಾಗುತ್ತದೆ ಎಂದು ಭರವಸೆ ನೀಡಿದರು. ಮಾಜಿ ಶಾಸಕ ನಾರಾಯಣಸ್ವಾಮಿ, ಬೋವಿ ನಿಗಮದ ಎಂಡಿ ಚಂದ್ರನಾಯಕ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ, ಎಡಿಸಿ ಮಂಗಳ, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ್, ಬೋವಿ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕಿ ವಿಜಯಲಕ್ಷ್ಮಿ, ಲೋಕೇಶ್, ಬೋವಿ ಸಮುದಾಯದ ಮುಖಂಡ ಲೋಕೇಶ್, ನಗರಸಭೆ ಸದಸ್ಯ ಮಂಜುನಾಥ್, ವರ್ದೇನಹಳ್ಳಿ ವೆಂಕಟೇಶ್, ಮಹದೇವಪುರ ವೆಂಕಟೇಶ್, ಶ್ರೀನಿವಾಸ್, ಮುಳಬಾಗಿಲು ವೀರಭದ್ರ ನಗರ ಶಂಕರ್, ವಿ ನಾಗರಾಜ್ ಹಾಜರಿದ್ದರು. 1 ಎಕರೆಯಿಂದ 5 ಎಕರೆಗಳಷ್ಟು ಒಟ್ಟು ಗರಿಷ್ಠ 25 ಲಕ್ಷ ರೂಪಾಯಿವರೆಗೂ ಕೂಡ ಕುಟುಂಬಕ್ಕೆ, ಭೂರಹಿತ ಕುಟುಂಬಕ್ಕೆ ಅವಕಾಶ ಇರ್ತದೆ. ಮತ್ತೆ ಸ್ವಾವಲಂಬಿ ಸಾಧನೆ ಅಂತಕ್ಕಂಥದ್ದು ಅಂದರೆ ಒಬ್ಬ ವ್ಯಕ್ತಿಗೆ 4 ಲಕ್ಷ ರೂಪಾಯಿಯಷ್ಟು ನಾವು ಸಹಾಯಧನವನ್ನು, ಇನ್ನು ಉಳಿದ ಹಣವನ್ನು ಬ್ಯಾಂಕಿನವರ ಮೂಲಕ ಸಾಲ ಸೌಲಭ್ಯಗಳನ್ನು ಪಡೆದು ಅವರು ಕಾರನ್ನು ಪಡೆದು ನನ್ನ ಕುಟುಂಬವನ್ನು ಸಾಕುವಂತಹ ಬರುವಂತ ಕೆಲಸಗಳು ಮಾಡ್ತಾರೆ. ಇದರ ಜೊತೆಗೆ ಕೆಲವು ನಿರುದ್ಯೋಗಿ ಯುವಕರಿಗೆ ಈ ವ್ಯಾನ್ಗಳ ಮುಖಾಂತರ ಅಥವಾ ಈ ಟಾಟಾ ಏಸ್ ಗಾಡಿಗಳ ಮುಖಾಂತರ ಕ್ಯಾಂಟೀನ್ ಇರತಕ್ಕಂಥದ್ದು, ಪದಾರ್ಥಗಳನ್ನು ಮಾರಾಟ ಮಾಡತಕ್ಕಂಥದ್ದು, ಇಂಥವರು ಕೂಡ ಸ್ವಯಂ ಉದ್ಯೋಗ ಬೆಳೆಸಲಿಕ್ಕೆ ಅವಕಾಶ ಮಾಡಬೇಕು. ಹೀಗೆ ಅನೇಕ ಯೋಜನೆಗಳು ಇರ್ತಕ್ಕಂಥದ್ದನ್ನ ಆಯಾ ಜನಗಳಿಗೆ, ನಮ್ಮ ಬೋವಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪುವಂತ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಸರ್ಕಾರ ಏನು ಯೋಜನೆ ಕೊಟ್ಟಿದೆ, ಎಲ್ಲ ಯೋಜನೆಗಳನ್ನ ಪ್ರಾಮಾಣಿಕವಾಗಿ ತಲುಪತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ. ನಾನು ಈಗ 1 ತಿಂಗಳು ಕೂಡ ಆಗಿಲ್ಲ ನನ್ನ ಅಧ್ಯಕ್ಷನಾಗಿ ಈ ಯೋಜನೆಯನ್ನು ಮಾಡಿಕೊಂಡು ಪ್ರತಿ ಜಿಲ್ಲೆನಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಅವರ ಮುಖೇನ ತಲುಪಬೇಕಾಗಿರ್ತಕ್ಕಂಥ ಅರ್ಹ ಫಲಾನುಭವಿಗಳಿಗೆ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಫಲಾನುಭವಿಗಳಿಗೆ ವಿಶ್ವಾಸ. ಪ್ರಾಮಾಣಿಕವಾಗಿ ಯೋಜನೆಗಳು ತಲುಪಬೇಕು ಅಂತ ಹೇಳ್ತಿದ್ದಾರೆ, ಆದರೆ ಅಧಿಕಾರಿಗಳು ಮಧ್ಯವರ್ತಿಗಳ ಶಾಮೀಲಾಗಿದ್ದಾರೆ. ಅದು ಸರಿಯಾಗಿ ಬಡವರು ತಲುಪಬೇಕಾಗಿರೋ ಸುಲಭ ಇಲ್ಲ. ಅದು ನನ್ನ ಗಮನಕ್ಕೂ ಕೂಡ ಬಂದಿದೆ. ಈಗ ನಮ್ಮ ಮುಖಂಡರ ಜೊತೆಗೆ ಚರ್ಚೆ ಮಾಡುವವರು ಕೂಡ ಬಂದು, ಮಧ್ಯವರ್ತಿಗಳಿಗೆ ಇಲ್ಲಿ ಅವಕಾಶ ಇಲ್ಲ, ಪ್ರವೇಶ ಇಲ್ಲ. ಇದು 100ಕ್ಕೆ 100ರಷ್ಟು ಪ್ರಾಮಾಣಿಕವಾಗಿ ಮಧ್ಯವರ್ತಿಗಳನ್ನು ಹೊರತುಪಡಿಸಿ ಹೊರಗಿಟ್ಟು ತಲುಪಬೇಕಾಗಿರ್ತಕ್ಕಂಥ ಎಷ್ಟೇ ಅನುದಾನವನ್ನು ಕೂಡ ನೇರವಾಗಿ ಫಲಾನುಭವಿಗಳಿಗೆ ತಲುಪುವಂತ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ಎಲ್ಲ. ಈಗೇನು ಆನ್ಲೈನ್ ಇರ್ತಕ್ಕಂಥ ಸಿಸ್ಟಮ್ ಗೊತ್ತಿದೆ, ಏನೇನು ಲ್ಯಾಬ್ಸಸ್ ಮಾಡ್ತಾ ಇದ್ದಾರೆ, ಏನೇನು ಗ್ಲೂಕೋಸ್ ಇದೆ ಅಂತ ನಾವು ರಂಗೋಲೆಗಳಿಗೆ ಮಾಡ್ತಾ ಇರ್ತಾರೆ. ಅದನ್ನ ನಾನು ಇಲ್ಲಿ ಹೆಚ್ಚಿಗೆ ಹೇಳಿಕ್ ಹೋಗಲ್ಲ. ಎಲ್ಲ ವಿಚಾರ ಸಂಪೂರ್ಣವಾಗಿ ವಿಚಾರ ಅಧಿಕಾರದಲ್ಲಿ ಸಂಪೂರ್ಣ ಕಡಿವಾಣ ಅಂತ ಖಂಡಿತ ವಿಶ್ವಾಸ ಇದೆ, ಆಗ್ತಿರ್ತಕ್ಕಂಥ ನಂಬಿಕೆ ಇದೆ. ನನ್ನ
ಬೇರೆ ಏನಮ್ಮ